ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನಲ್ಲಿ ಮಾತಾಡ್ತಕ್ಕಂಥ ವಿಷಯ ಏನು ಅಂತಂದರೆ ತುಂಬಾ ಇಂಪಾರ್ಟೆಂಟ್ ವಿಷಯ. ರೀಸೆಂಟಾಗಿ ನಾವು ಒಂದು ವೆಬ್ಸೈಟ್ನ ಲಾಂಚ್ ಮಾಡೋದು ಅಂತ ನಿಮಗೆ ಗೊತ್ತಲ್ವಾ, busyonline.com ಅಂತ. ಅದು ಬಂದುಬಿಟ್ಟು ಯಾವ ಥರ ಸರ್ವಿಸಸ್ನ ಪ್ರೊವೈಡ್ ಮಾಡ್ತೀವಿ ಅಂತೆಲ್ಲ ನಾನು ಲಾಸ್ಟ್ ವೀಡಿಯೋಸ್ನಲ್ಲಿ ಹೇಳಿದ್ದೆ. ಬಟ್ ಆ ವೆಬ್ಸೈಟ್ನಲ್ಲಿ ಯಾರೋ ಒಬ್ಬರು ನಮ್ಮ ಒಂದು APIsನ ತುಂಬ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಮಿಸ್ಯೂಸ್ ಮಾಡಿಕೊಂಡು ತುಂಬ ಅಬ್ಯೂಸಿವ್ ಮೆಸೇಜಸ್ಸು ಮತ್ತು ತುಂಬ ಲೆಂತಿ ಮೆಸೇಜಸ್ನೆಲ್ಲ ಕಳಿಸ್ತಾ ಇದ್ದಾರೆ. ಅವ್ರು ಯಾವ ಥರ ಮಿಸ್ಯೂಸ್ ಮಾಡ್ಕೊಂಡ್ರು, ಅದಕ್ಕೆ ನಾವು ಯಾವ್ಯಾವ ಥರ ಸೆಕ್ಯೂರಿಟಿ ಲೇಯರ್ಸ್ನ ಆ್ಯಡ್ ಮಾಡಿದ್ದೀವಿ ಅನ್ನೋದನ್ನು ಡೀಟೇಲಾಗಿ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫ್ಯೂಚರ್ನಲ್ಲಿ ನೀವು ಯಾವುದಾದ್ರೂ ಒಂದು ವೆಬ್ಸೈಟ್ನ ಬಿಲ್ಡ್ ಮಾಡುವಾಗ ಇದನ್ನೆಲ್ಲ ಮೈನಲ್ಲಿ ಇಟ್ಕೊಂಡು ಬಿಲ್ಡ್ ಮಾಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಥರ ಒಂದು ಅಟ್ಯಾಕ್ಸ್ನ ಮಾಡ್ತಾರೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅಂದರೆ ನಮಗೆ ಮಾಡಿರ್ತಕ್ಕಂಥದ್ದು ಡಿನಯಲ್ ಆಫ್ ಸರ್ವಿಸ್ ಅಂತ ಒಂದು ಅಟ್ಯಾಕ್ ಒಳಗಡೆ ಬರ್ತಾ ಹೋಗುತ್ತೆ. ನೀವು ಕಾಲೇಜ್ ಸ್ಟೂಡೆಂಟ್ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ, ಅಥವಾ ನೀವು ಒಂದು ಇಂಜಿನಿಯರಿಂಗ್ನಲ್ಲಿ ಓದಿದರೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಇವಾಗ ಯಾವ ಥರ ಮೆಸೇಜಸ್ ನಮಗೆ ಬಂದಿದೆ, ಎಲ್ಲಿ ಅವರು ಮಿಸ್ಯೂಸ್ ಮಾಡ್ಕೊಂಡ್ರು, ಹೇಗೆ ನಾವು ಸೆಕ್ಯೂರಿಟಿ ಲೇಯರ್ಸ್ನ ಆ್ಯಡ್ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಇಲ್ಲಿ ನೋಡಿದ್ರೆ ನಿಮಗೆ 100 ಅಂತ ಕಾಣಿಸ್ತಿದೆ ಅಲ್ವಾ ನಂಬರು. ಜುಲೈ 16 ಬಂದಿರತಕ್ಕಂಥ ಇಮೇಲ್ಸ್ನ ನೀವು ನೋಡ್ತಾ ಹೋಗ್ಬೋದು. ಇದರೊಳಗಡೆ ಹೋದರೆ ನೀವು ನೋಡಿ ಒಂದು ರ್ಯಾಂಡಮ್ ಇಮೇಲ್ನ ಇಲ್ಲಿ ಎಂಟ್ರಿ ಮಾಡಿದ್ದಾರೆ. ಹಂಗಂತಂದರೆ ಸುಮ್ಮನೆ ಒಂದು ನೇಮ್ನ ಎಂಟ್ರಿ ಮಾಡಿ @gmail.com ಅಂತ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಇಲ್ಲಿ ನೋಡಿದ್ರೆ ಮೆಸೇಜ್ನ ಕೊಟ್ಟಿದ್ದಾರೆ. ಇಷ್ಟು ಲೆಂತಿ ಮೆಸೇಜಸ್ಸು, ಈ ಥರ ಇಷ್ಟು 100+ ಇಮೇಲ್ಸನ್ನು ನಮಗೆ ಕಳಿಸಿದ್ದಾರೆ. ಅದು ಯಾವ ಥರ ಅವ್ರು ಮಿಸ್ಯೂಸ್ ಮಾಡ್ಕೊಂಡ್ರು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ಬಂದುಬಿಟ್ಟು ತುಂಬ ಓವರ್ಲಾಡ್ ಆಗೋಯಿತು. ಅದು ಪರ್ ಮಿನಿಟಲ್ಲಿ ತುಂಬ ಇಮೇಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ಒಂದು ಸ್ಕ್ರಿಪ್ಟ್ನ ಬರೆದ್ಬಿಟ್ಟಿದ್ದಾರೆ. ಜಾವಾನ ಯೂಸ್ ಮಾಡ್ಕೊಂಡು ಪೈಥಾನ್ನ ಏನೋ ಒಂದು ಯೂಸ್ ಮಾಡ್ಕೊಂಡು ಬರೆದ್ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಪೋಸ್ಟ್ ಮ್ಯಾನಿಂದನೋ ಎಲ್ಲಿಂದನೋ ಟ್ರೈ ಮಾಡಿದ್ದಾರೆ. ಅಂದರೆ ಒಂದು ಕೋರ್ ಇಶ್ಯೂಸ್ ಬರಬಾರ್ದಲ್ಲ, ಕಾರ್ಸ್ ಇಶ್ಯೂ ಅಂತ ಹೇಳ್ತಾರೆ. ಹಂಗಂತಂದರೆ ಇವಾಗ ನನ್ನ ಒಂದು ಬ್ಯಾಕ್ ಎಂಡ್ ಇದೆಯಲ್ಲ, ಅದು ಅಲೋ ಮಾಡ್ತಕ್ಕಂಥ ಒಂದು ಎಂಟ್ರಿ ಪಾಯಿಂಟ್ ಆಗಿರ್ಬೋದು. ಅಂದರೆ ಒಂದು ಪೋಸ್ಟ್ ಮ್ಯಾನ್ ಆಗಿರ್ಬೋದು, ಅಥವಾ ಒಂದು ಪೈಥಾನ್ ಕೋಡ್ ಆಗಿರ್ಬೋದು, ಯಾವುದೋ ಒಂದು ಆಗಿರ್ಬೋದು. ಅಲ್ಲಿಂದ ಅವರು ಟ್ರೈ ಮಾಡಿಬಿಟ್ಟು ಏನು ಮಾಡಿದ್ದಾರೆ ಅಂತ ಅಂದರೆ ಒಂದು ಸ್ಕ್ರಿಪ್ಟ್ನ ಬರೆದ್ಬಿಟ್ಟಿದ್ದಾರೆ. ಅದನ್ನು ಅವ್ರು ಹೇಗೆ ಕಂಡುಹಿಡಿದ್ರು, ಹೇಗೆ ಇಲ್ಲೊಂದು ಇಶ್ಯೂ ಇದೆ ಅಂತ ಅವ್ರು ಹೆಂಗೆ ಕಂಡುಹಿಡಿದ್ರು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ನನ್ನ ವೆಬ್ಸೈಟ್ ಒಳಗಡೆ ಹೋಗ್ತೀನಿ. ಇದೇ ನನ್ನ ವೆಬ್ಸೈಟ್, ನಿಮಗೆ ಗೊತ್ತು, busyonline.com ಅಂತ. ಇದರೊಳಗಡೆ ನೀವು ಹೋದರೆ ಕೆಳಗಡೆ ಬಂದುಬಿಟ್ಟು ಈಗ xyz@gmail.com ಅಂತ ಇದೆಯಲ್ಲ, ಇಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಎಂಟ್ರಿ ಮಾಡ್ಬೋದು. ಯಾಕಂತಂದರೆ ನಾನು ಬೇಸಿಕ್ಕಾಗಿ ತುಂಬ ವ್ಯಾಲಿಡೇಷನ್ಸ್ ಮಾಡಿಲ್ಲ. ಜೆನ್ಯೂನ್ ಇಮೇಲಾ ಇಲ್ವಾ ಅಂತೆಲ್ಲ ಚೆಕ್ ಮಾಡೋಕ್ಕಲ್ಲ ನಾನು ಏನೂ ಆ್ಯಡ್ ಮಾಡಿಲ್ಲ. ಜಸ್ಟು ಇವಾಗ ಒಂದು 5 ದಿನ ಲಾಂಚ್ ಮಾಡಿ ಒಂದು 5 ದಿನ ಆಗಿದೆ ಅಷ್ಟೇ. ಅಷ್ಟರಲ್ಲಿ ಈ ಥರ ಎಲ್ಲ ಮಿಸ್ಯೂಸ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಸೊ ಇಲ್ಲಿ ನೀವು ಬಂದರೆ ಇಮೇಲ್ ಒಳಗಡೆ ಬಂದುಬಿಟ್ಟು ಏನು ಬೇಕಾದ್ರೂ ಇಮೇಲ್ ಎಂಟ್ರಿ ಮಾಡ್ಬೋದು. ಈಗ ಹಾಯ್ ಅಂತ ಒಂದು ಮೆಸೇಜ್ ಕಳಿಸಿದೆ ಅಂತ ಅಂದ್ಕೊಳ್ಳಿ. ಮುಂಚೆ ಇದೆಲ್ಲ ನಾನು ಆ್ಯಡ್ ಮಾಡಿರಲಿಲ್ಲ. ಸೊ ಅವರು ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ತುಂಬ ದೊಡ್ಡ ಚಾನ್ಸ್ ಸಿಕ್ಕಿದೆ. ಇವಾಗ ನಾನು ಸಬ್ಮಿಟ್ ಕೊಡೋಕ್ಕೂ ಮುಂಚೆ, ಸೆಂಡ್ ಕೊಡೋಕ್ಕೂ ಮುಂಚೆ ನಾನು ಇನ್ಸ್ಪೆಕ್ಟ್ ಎಲಿಮೆಂಟ್ಸ್ ಒಳಗಡೆ ಹೋಗ್ತೀನಿ. ಇನ್ಸ್ಪೆಕ್ಟ್ ಒಳಗಡೆ ಹೋದರೆ ಇವಾಗ ಸದ್ಯ ನೆಟ್ವರ್ಕ್ ಟ್ಯಾಬ್ನಲ್ಲಿ ಏನು ಯಾವುದೇ ರೀತಿಯಾದ ಮೆಸೇಜಸ್ ಇಲ್ಲ. ಸೊ ನಾನು ಇವಾಗ ಸಬ್ಮಿಟ್ ಕೊಟ್ಟಿದ ತಕ್ಷಣ, ಸೆಂಡ್ ಕೊಟ್ಟಿದ ತಕ್ಷಣ ಇವಾಗ ಒಂದು API ಕಾಲ್ ಆಗುತ್ತೆ ನನ್ನ ಒಂದು ಬ್ಯಾಕ್ ಎಂಡ್ಗೆ. ಸೆಂಡ್ ಕೊಡ್ತೀನಿ. ಇವಾಗ ನೋಡೋಣ, ಸೆಂಡಿಂಗ್ ಅಂತ ಬರ್ತಿದೆ ಅಲ್ಲ, ಸೆಂಡ್ ಆಯಿತು, ಇಮೇಲ್ ಸೆಂಡ್ ಸಕ್ಸಸ್ಫುಲಿ. ಇವಾಗ ನೀವು ಇಲ್ಲಿ ಬಂದರೆ ಸೆಂಡ್ ಮೆಸೇಜ್ ಅಂತ ಒಂದು API ಕಾಲ್ ಆಗಿದೆ ನೋಡಿ. ಇದರೊಳಗಡೆ ಹೋದರೆ ಪೇಲೋಡ್ ಒಳಗಡೆ ನಮಗೆ ಏನೇನೆಲ್ಲ ಡೇಟಾ ಇದೆ. ಮುಂಚೆ ಇವೆರಡು ವಿಷಯಗಳಿಲ್ಲ, ಇದನ್ನು ಸ್ಕಿಪ್ ಮಾಡಿಬಿಡಿ. ಇವಾಗ ಸದ್ಯಕ್ಕೆ ಇಮೇಲ್ ಮತ್ತು ಮೆಸೇಜ್ ಇವೆರಡು ಮಾತ್ರ ಬರುತ್ತೆ. ಇವೆರಡೂ ಕೂಡ ಬ್ಯಾಕ್ ಎಂಡ್ಗೆ ಹೋಗುತ್ತೆ. ನನಗೆ ಈ ಥರ ಒಬ್ಬ ಪರ್ಸನ್ ನಮಗೆ ಇಮೇಲ್ನ ಕಳಿಸಿದ್ದಾರೆ, ಒಂದು ಮೆಸೇಜ್ನ ಕಳಿಸಿದ್ದಾರೆ ಅಂತ ನನಗೊಂದು ವ್ಯಾಲಿಡೇಷನ್ ಸಿಗುತ್ತೆ. ಇದೇನೇ ಬೇಸಿಕ್ ಐಡಿಯಾ. ಇದು ಬಂದುಬಿಟ್ಟು ಇವೆರಡು ಇವಾಗ ನಾನು ಸೆಕ್ಯೂರಿಟಿ ಲೇಯರ್ಸ್ನ ಆ್ಯಡ್ ಮಾಡಿದ್ದೀನಿ. ಅದೇನು ಅಂತ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇದನ್ನು ನೋಡಿದವ್ರು ಏನು ಮಾಡಿದ್ದಾರೆ ಅಂತಂದರೆ ಒಂದೆರಡು ಇಮೇಲ್ಸ್ನ ಟೆಸ್ಟ್ ಮಾಡಿದ್ದಾರೆ. ಅಂದರೆ ಜಸ್ಟ್ ಇವೆರಡು ಪ್ಯಾರಾಮೀಟರ್ ಮಾತ್ರ ತೊಗೊತಿದೆ, ಸೊ ನಾವು ಆರಾಮಾಗಿ ಮಿಸ್ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಪೋಸ್ಟ್ ಮ್ಯಾನಿಂದ ತುಂಬ ರಿಕ್ವೆಸ್ಟ್ನ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಇದಕ್ಕೆ ನಾವು ಏನು ಮಾಡೋದು ಅಂತ ಅಂದರೆ, ಇಲ್ಲಿ ರೀಕ್ಯಾಪ್ಚಾ ಅಂತ ಒಂದು ತೋರಿಸಿದೆ ಅಲ್ವಾ ನನ್ನ ವೆಬ್ಸೈಟ್ನಲ್ಲಿ, ಮುಂಚೆ ತೋರಿಸ್ತಾ ಇರಲಿಲ್ಲ. ಈ ರೀಕ್ಯಾಪ್ಚಾ ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ, ಇದು ಗೂಗಲ್ ಕೊಡ್ತಕ್ಕಂಥ ಒಂದು ಸರ್ವಿಸು. ಗೂಗಲಲ್ಲಿ ಹೋಗ್ಬಿಟ್ಟು ನಮ್ಮ ಒಂದು ವೆಬ್ಸೈಟ್ನ ರಿಜಿಸ್ಟರ್ ಮಾಡಿಕೊಂಡ್ರೆ 2 ಕೀಸ್ನ ಕೊಡುತ್ತೆ, ಸೆಕ್ಯೂರ್ ಕೀಸ್ನ. ಅದು ಒಂದು ಬಂದುಬಿಟ್ಟು ಫ್ರಂಟ್ ಎಂಡ್ಗೆ ಯೂಸ್ ಮಾಡೋಕ್ಕೆ, ಇನ್ನೊಂದು ಬಂದುಬಿಟ್ಟು ಬ್ಯಾಕ್ ಎಂಡ್ಗೆ ಯೂಸ್ ಮಾಡೋಕ್ಕೆ. ಫ್ರಂಟ್ ಎಂಡ್ನಲ್ಲಿ ನಾನು ಒಂದೊಂದು API ಕಾಲ್ ಮಾಡುವಾಗಲೂ ಕೂಡ ಇದು ನಾನು ಇಂಟರ್ನಲ್ಲಾಗಿ ಗೂಗಲ್ ಹತ್ರ ಒಂದು API ಕಾಲ್ನ ಮಾಡ್ತೀನಿ. ಅದು ನನಗೆ ಒಂದು ಟೋಕನ್ನ ಕೊಡುತ್ತೆ. ಅದೇ ಟೋಕನ್ ಇಲ್ಲಿರ್ತಕ್ಕಂಥದ್ದು ರೀಕ್ಯಾಪ್ಚಾ ರೆಸ್ಪಾನ್ಸ್ ಅಂತ ಇಲ್ಲಿದೆ ನೋಡಿ. ಇದು ಬಂದುಬಿಟ್ಟು ನಾನು ರೀಸೆಂಟಾಗಿ ಅಪೆಂಡ್ ಮಾಡಿರ್ತಕ್ಕಂಥದ್ದು. ಇದು ಬಂದುಬಿಟ್ಟು ಮಿನಿಮಮ್ 1500 ಕ್ಯಾರೆಕ್ಟರ್ಸ್ ಇರುತ್ತೆ. ಈ ರೀಕ್ಯಾಪ್ಚಾ ಇದೆಯಲ್ಲ, ಇದು ಬಂದುಬಿಟ್ಟು ಎವ್ರಿ ಮೆಸೇಜ್ಗೆ ಯುನಿಕ್ಕಾಗಿ ಒಂದೊಂದು ಟೋಕನ್ನ ಜನ್ರೇಟ್ ಮಾಡಿಕೊಡುತ್ತೆ ಗೂಗಲ್ಲು. ಸೊ ಅದರಿಂದಾಗಿ ನಾನು ಎವ್ರಿ ಮೆಸೇಜ್ನ ಸೆಂಡ್ ಮಾಡುವಾಗ ಈ 2 ಫೀಲ್ಡ್ಸ್ ಬಂದುಬಿಟ್ಟು ಕಾಮನ್ ಫೀಲ್ಡ್ಸು. ಅಂದರೆ ಮೇ ಬಿ ಸೆಂಡ್ ಮೆಸೇಜ್ ಅನ್ನೋದನ್ನು ಅವ್ರು ಬೇಕಾದ್ರೆ ಡೂಪ್ಲಿಕೇಟ್ ಮಾಡಿ ಕಳಿಸ್ಬೋದು. ಬಟ್ ಈ ಟೋಕನ್ ಇದೆಯಲ್ಲ, ಟೋಕನ್ನ ಅವ್ರಿಗೆ ಹಂಗೆ ಕಳ್ಸೋಕ್ಕಾಗಲ್ಲ. ಯಾಕಂತಂದರೆ ಗೂಗಲ್ ಜನ್ರೇಟ್ ಮಾಡಿಕೊಡುತ್ತೆ ವಿತ್ ಅದು ಕೊಟ್ಟಿರ್ತಕ್ಕಂಥ ಒಂದು ಸೆಕ್ಯೂರ್ ಕೀನ ಇಟ್ಕೊಂಡು ನಾನು ಜನ್ರೇಟ್ ಮಾಡ್ತಾ ಇದ್ದೀನಿ. ಅದರಿಂದಾಗಿ ಯಾವುದೇ ಕಾರಣಕ್ಕೂ ಅದು ಮಿಸ್ಯೂಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಇಲ್ಲಿ ಕಳಿಸಿರ್ತಕ್ಕಂಥ ಟೋಕನ್ನ ಬ್ಯಾಕ್ ಎಂಡ್ನಲ್ಲಿ ವ್ಯಾಲಿಡೇಟ್ ಮಾಡ್ತೀನಿ. ನಾನು ಇನಿಷಿಯಲಾಗಿ ಹೇಳ್ದಂಗೆ 2 ಟೋಕನ್ನ ಕೊಡುತ್ತೆ. 2ನೇ ಟೋಕನ್ನ ಯೂಸ್ ಮಾಡಿಕೊಂಡು ನಾನು ಬ್ಯಾಕ್ ಎಂಡ್ನಲ್ಲಿ ಈ ಕಳಿಸಿರ್ತಕ್ಕಂಥ ಟೋಕನ್ನ ಕೊಟ್ಟು ವ್ಯಾಲಿಡೇಟ್ ಮಾಡ್ತೀನಿ. ವಿತಿನ್ 2 ಮಿನಿಟ್ಸ್ ಒಳಗಡೆ ಇದ್ದರೆ ಮಾತ್ರ ವ್ಯಾಲಿಡ್ ಸಕ್ಸಸ್ ಅಂತ ಬರುತ್ತೆ. ಅಂದರೆ ಒಂದೇ ಒಂದು ಟೋಕನ್ನ ಯೂಸ್ ಮಾಡಿಕೊಂಡು ತುಂಬ ಮೆಸೇಜಸ್ನ ಕಳ್ಸೋಕ್ಕಾಗಲ್ಲ. ವಿತಿನ್ ಎ 2 ಮಿನಿಟ್ ಆ ಟೋಕನ್ ಎಕ್ಸ್ಪೈರ್ ಆಗಿಬಿಡುತ್ತೆ. ವ್ಯಾಲಿಡೇಷನ್ ಆದರೆ
ಜೆನ್ಯೂನ್ ಟೋಕನ್ ಅಂತ ಗೊತ್ತಾದರೆ ಆವಾಗ ಬಂದುಬಿಟ್ಟು ಅದನ್ನು ಅಲೋ ಮಾಡಿ ನನಗೆ ಇಮೇಲ್ ಬರುತ್ತೆ. ಇದೊಂದು ಮೇಯ್ನ್ ಸೆಕ್ಯೂರಿಟಿನ ಆ್ಯಡ್ ಮಾಡಿದ್ದೀನಿ. ಸೊ ಯಾವುದೇ ಕಾರಣಕ್ಕೂ ಥರ್ಡ್ ಪಾರ್ಟಿ ಟೂಲಿಂದನೋ ಅಥವಾ ಅವರೇ ಒಂದು ಆಟೋಮೇಷನ್ ಸ್ಕ್ರಿಪ್ಟ್ನ ಬರೆದು ಮಾಡೋಕ್ಕೇ ಆಗಲ್ಲ. ಯಾಕಂತಂದರೆ ಅದೊಂದು ಸೀಕ್ರೆಟ್ ಕೀ ಅವ್ರ ಹತ್ರ ಇಲ್ಲ ಅಲ್ವಾ, ನನ್ನ ಹತ್ರ ಮಾತ್ರ ಇರ್ತಕ್ಕಂಥದ್ದು ಸೀಕ್ರೆಟ್ ಕೀ. ಸೊ ಅದರಿಂದಾಗಿ ಅವ್ರು ಮಿಸ್ಯೂಸ್ ಮಾಡೋಕ್ಕೆ ಯಾವುದೇ ರೀತಿಯಾಗಿ ಚಾನ್ಸಸ್ ಇಲ್ಲ. ಇದು ಬಂದುಬಿಟ್ಟು ಮೊದಲನೇದು. ಇದು ಬಂದುಬಿಟ್ಟು ಸ್ಟ್ರಿಕ್ಟು ರೂಲ್ಸ್. ಇದು ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡೋಕ್ಕಾಗಲ್ಲ. ಸೇಮ್ ಫಾರ್ ಸ್ಕೆಡ್ಯೂಲ್ ಮೀಟಿಂಗಿಗೂ ಕೂಡ ಸೇಮ್ ಟು ಸೇಮ್ ಟೋಕನ್ ಜನ್ರೇಟ್ ಆಗುತ್ತೆ, ಯೂನಿಕ್ ಟೋಕನ್. ಅವ್ರು ಯಾವುದೇ ರೀತಿಯಾಗಿ ಮಿಸ್ಯೂಸ್ ಮಾಡೋಕ್ಕಾಗಲ್ಲ. ಅದೇ ನೆಕ್ಸ್ಟ್ ಏನು ಮಾಡಿದ್ದೀನಿ ಅಂತಂದರೆ, ಈಗ ದೊಡ್ಡ ಮೆಸೇಜಸ್ನ ಇಲ್ಲಿ ಕಳಿಸಿದಾರಲ್ಲ, ಇಲ್ಲಿ ನೋಡಿ ಎಷ್ಟು ದೊಡ್ಡ ಮೆಸೇಜ್ ಕಳಿಸಿದ್ದಾರೆ. ಇದನ್ನು ಸ್ಕಿಪ್ ಮಾಡೋಕ್ಕೆ ನಾನು ಏನು ಮಾಡಿದೆ ಅಂತಂದರೆ ಮಿನಿಮಮ್ 40 ಕ್ಯಾರೆಕ್ಟರ್ಸು. ಇವಾಗ ಜೆನ್ಯೂನ್ ಆಗಿ ಯಾರೋ ಒಬ್ಬ ಕಸ್ಟಮರ್ ಬರ್ತಿದ್ದಾರೆ ಅಂತಂದರೆ, ಇಫ್ ದೇ ರಿಯಲಿ ವಾಂಟ್ ಟು ಬಿಲ್ಡ್ ಎ ವೆಬ್ಸೈಟ್ ಅನ್ನಂಗಿದ್ರೆ ಅಥವಾ ಯಾವುದೋ ಒಂದು ಸಾಫ್ಟ್ವೇರ್ ಸೊಲ್ಯೂಷನ್ ಅನ್ನಂಗಿದ್ರೆ, ಹೇ ಟೀಮ್, ಐ ವಾಂಟ್ ಟು ಕನೆಕ್ಟ್ ವಿತ್ ಯು, ಐ ವಾಂಟ್ ಟು ಬಿಲ್ಡ್ ಎ ಸಾಫ್ಟ್ವೇರ್ ಸೊಲ್ಯೂಷನ್ ಆರ್ ಎಲ್ಸ್ ವೆಬ್ಸೈಟ್ ಅಂತ ಹೇಳ್ಬಿಟ್ಟು ಏನೋ ಒಂದು ಮೆಸೇಜ್ನ ಕಳಿಸ್ತಾರೆ. ಸೊ ಅದಕ್ಕೆ 40 ಕ್ಯಾರೆಕ್ಟರ್ಸ್ 40 ವರ್ಡ್ಸ್ ಮೇಲೆ ಹೋಗುತ್ತೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಸೊ 40 ವರ್ಡ್ಸ್ನ ಅವ್ರು ಎಂಟ್ರಿ ಮಾಡ್ಬೋದು. ಮಿನಿಮಮ್ 40 ವರ್ಡ್ಸು, ಮ್ಯಾಕ್ಸಿಮಮ್ 40 ವರ್ಡ್ಸ್. ಅದಕ್ಕೂ ಮೇಲೆ ಅವ್ರು ಎಂಟ್ರಿ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಒಂದೊಂದು ಸ್ಪೇಸ್ಗೂ ಒಂದೊಂದು ವರ್ಡಾಗಿ ಕೌಂಟ್ ಆಗ್ತಾ ಹೋಗುತ್ತೆ. ಈ ಥರ ವರ್ಡ್ಸ್ನ ಎಂಟ್ರಿ ಮಾಡ್ತಾ ಹೋಗ್ಬೋದು. ಅದು ಬಂದುಬಿಟ್ಟು ಮ್ಯಾಕ್ಸಿಮಮ್ 40 ವರ್ಡ್ಸು. ನೀವು ಅನ್ಕೋಬೋದು, ಬೇಕಾದರೆ ಒಂದೇ ಕ್ಯಾರೆಕ್ಟರ್ಗೆ ಈ ಥರ ಕೊಟ್ಟರೆ 3 ವರ್ಡಲ್ಲೇ ನಿಂತಿದೆಯಲ್ಲ. ಸೊ ಅದಕ್ಕೆ ನಾನು ಹೆಂಗೆ ಮಾಡಿದ್ದೀನಿ ಅಂತಂದರೆ, ಮ್ಯಾಕ್ಸಿಮಮ್ 500 ಕ್ಯಾರೆಕ್ಟರ್ನ ಅವ್ರು ಎಂಟ್ರಿ ಮಾಡ್ಬೋದು. 500 ಕ್ಯಾರೆಕ್ಟರ್ ಮೇಲೆ ಹೋದರೆ ಒಂದು ಎರರ್ ಮೆಸೇಜ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಹಿಂಗೆ ಕೊಡ್ತೀನಿ ಅಂತ ಅಂದ್ಕೊಳ್ಳಿ, ಒಂದು 500 ಕ್ಯಾರೆಕ್ಟರ್ ಮೇಲೆ ಹೋಯ್ತು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕಾಪಿ ಪೇಸ್ಟ್ ಮಾಡಿ ಕೊಡ್ತಾ ಹೋಗ್ತೀನಿ. ಸೊ ಆವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಯುವರ್ ಮೆಸೇಜಸ್ ಲೆಂತಿ, ಪ್ಲೀಸ್ ಶಾರ್ಟನ್ ಇಟ್ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸೊ 500 ಕ್ಯಾರೆಕ್ಟರ್ ಮೇಲೆ ಹೋದ್ರೂ ಕೂಡ ನಮಗೆ ಯಾವುದೇ ರೀತಿಯಾಗಿ ಅಲೋ ಮಾಡಲ್ಲ. ಸೆಂಡ್ ಬಟನ್ ಬಂದುಬಿಟ್ಟು ಫುಲ್ ಸ್ಟ್ರಿಕ್ಟ್ ಆಗಿಬಿಟ್ಟಿರುತ್ತೆ. ಓಕೆ, ನಾನು ಕಂಟ್ರೋಲ್ Z ಕೊಡ್ತೀನಿ. ಇವಾಗ ನೋಡಿ ಬಂತಲ್ವಾ. ಇವಾಗ ಇನ್ನೊಂದೇ ವರ್ಡ್ನ ಏನೋ ಒಂದು ಆ್ಯಡ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಸೊ ತುಂಬ ಕ್ಯಾರೆಕ್ಟರ್ಸ್ ಬಂತು ಅಂತ ಅಂದರೆ ಅದು ನಮ್ಮ ಕೈಲಿ ಎಂಟ್ರಿ ಮಾಡೋಕ್ಕಾಗಲ್ಲ. ಓಕೆನಾ, ಇಲ್ಲಿ ನೋಡಿ, ಯುವರ್ ಮೆಸೇಜಸ್ ಲೆಂತಿ ಅಂತ ಬಂತ. ಸೆಂಡ್ ಬಟನ್ ಅವ್ರು ಕೊಟ್ಟರೆ ವರ್ಕ್ ಆಗೋಲ್ಲ. ಇದು ಸೆಂಡ್ ಬಟನ್ನು ಇಲ್ಲಿ ಇದನ್ನು ಕೊಟ್ಟು ಎಂಟ್ರಿ ಮಾಡಿದ್ರೂ ಕೂಡ ಸೆಂಡ್ ಬಟನ್ ವರ್ಕ್ ಆಗೋಲ್ಲ. ಯಾಕಂತಂದರೆ ತುಂಬ ಲೆಂತಿ ಮೆಸೇಜ್. ಈ ಥರ ಅಬ್ನಾರ್ಮಲಾಗಿ ರಿಯಾಕ್ಟ್ ಮಾಡ್ತಾರಲ್ಲ, ಇಂಥದ್ದೆಲ್ಲ ಬಾಟ್ ಪರ್ಫಾರ್ಮೆನ್ಸ್ ಎಲ್ಲ ಬ್ಯಾಕ್ ಆ್ಯಂಡ್ಲೇ ಟ್ರ್ಯಾಕ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಇವಾಗ ಏನಾದರೂ ನಾನು ಪಟ್ಟಂತ ಇವಾಗ ತುಂಬ ಮೆಸೇಜಸ್, ಫಾರ್ ಎಕ್ಸಾಂಪಲ್ ಇವಾಗ ಹಾಯ್ ಅಂತ ಕಳಿಸಿದೆ ಅಂತ ಅಂದ್ಕೊಳ್ಳಿ. ಯಾವುದೋ ಒಂದು ಇಮೇಲ್ನ ಇಟ್ಕೊಂಡು ನಾನು ಹಾಯ್ ಅಂತ ಸೆಂಡ್ ಮಾಡಿದೆ. ಇವಾಗ ಸೆಂಡ್ ಆಗುತ್ತೆ. ಮೆಸೇಜ್ ಸೆಂಡ್ ಸಕ್ಸಸ್ಫುಲಿ. ಸೊ ನಾನು ಸೇಮ್ ಇದೇ ಡಿವೈಸ್ನಲ್ಲೇ ಮತ್ತೆ ಇನ್ನೊಂದು ಸರಿ ಹಾಯ್ ಅಂತ ಕಳಿಸ್ತೀನಿ ಅಂತ ಅಂದ್ಕೊಳ್ಳಿ. ಓಕೆನಾ, ಸೆಂಡ್ ಆಯಿತು, 2 ಮೆಸೇಜ್ ಆಯಿತು. ಇನ್ನೊಂದು ನಾನು ಕೊಟ್ಟೆ ಅಂತ ಅಂದರೆ ಇವಾಗ ಏನು ಬರುತ್ತೆ ಅಂತ ನೀವೇನೇ ನೋಡಿ. ಟ್ರೈ ಆಫ್ಟರ್ ಎ ಮಿನಿಟ್ ಯು ಕ್ಯಾನ್ ಸೆಂಡ್ ಎ ಮೆಸೇಜ್ ಪರ್ ಮಿನಿಟ್ ಅಂತ ಹೇಳಿದ್ದೀನಿ. ಅಂದರೆ 1 ಮಿನಿಟ್ ಒಳಗಡೆ ಒಂದು IP ಅಡ್ರೆಸ್ಸಿಂದ ನನಗೆ ಜಸ್ಟ್ 2 ಮೆಸೇಜ್ನ ಮಾಡ್ಬೋದು. ಅದಕ್ಕೆ ಮೇಲೆ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಒಂದು ಎರರ್ ಮೆಸೇಜ್ ಬಂದುಬಿಡುತ್ತೆ. ಸೊ ಇದೆಲ್ಲ ನನಗೆ ಇಶ್ಯೂನ ತರಲ್ಲ, ಅಂದರೆ ಬ್ಯಾಕ್ ಎಂಡ್ ತನಕ ರೀಚ್ ಆಗೋಲ್ಲ. ಸೊ ಈ ಥರ ಸೆಕ್ಯೂರಿಟಿ ಮೆಕ್ಯಾನಿಸಮ್ನ ಆ್ಯಡ್ ಮಾಡಿದ್ದೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ತಾ ಹೋಗಿ, ನಾನು ನಿಮ್ಮ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಈ ಥರ ಎಲ್ಲ ಅಟ್ಯಾಕರ್ಸ್ ಇರ್ತಾರೆ. ಸೊ ಎಕ್ಸ್ಪೋಸಿವ್ APIsನ ಬರೀತಿದ್ದಾರೆ ಅಂತ ಅಂದರೆ ಈ ಥರ ಸೆಕ್ಯೂರಿಟಿ ಲೇಯರ್ಸ್ನ ಆ್ಯಡ್ ಮಾಡ್ತಾ ಹೋಗಿ. ದಟ್ ವಿಲ್ ಹೆಲ್ಪ್ಸ್ ಯು ಅ ಲಾಟ್ ಇನ್ ಫ್ಯೂಚರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್.